ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಇದೀಗ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಪಕ್ಷದಲ್ಲಿ ಒಳ ರಾಜಕೀಯದ ಚರ್ಚೆಗಳು ಜೋರಾಗಿದ್ದು, ಈಗ ಮಮತಾ ಬ್ಯಾನರ್ಜಿ ಕರೆಸಿದ್ದಂತಹ ಮಹತ್ವದ ಸಭೆಗೆ ಕೆಲ ಸಂಸದರು ಗೈರಾಗಿರುವಂತಹ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ವಿಶೇಷವಾಗಿ ನಟಿ ಹಾಗೂ ಇತ್ತೀಚೆಗೆ ರಾಜ್ಯಸಭಾ ಸದಸ್ಯೆಯಾಗಿರುವಂತಹ ಕೋಯಲ್ ಮಲ್ಲಿಕ್ ಸಭೆಗೆ ಗೈರಾಗಿರುವುದು ಈಗ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಪಕ್ಷದೊಳಗಿನ ಅಸಮಾಧಾನವೇ ಈಗ ಇದಕ್ಕೆ ಕಾರಣ ಎಂಬ ಪ್ರಶ್ನೆಗಳು ಉದ್ಭವಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈಗ ಇದರ ಮಧ್ಯೆ ಕೋಲ್ಕತ್ತಾದಲ್ಲಿ ಭಾರಿ ಸದ್ದು ಮಾಡ್ತಾ ಇರುವಂತಹ ಸೋನಾ ಪಪ್ಪು ಸಿಂಡಿಕೇಟ್ ಪ್ರಕರಣದಲ್ಲಿ ಇಡಿ ಮಹತ್ವದ ಕ್ರಮವನ್ನ ಕೈಗೊಂಡಿದೆ. ಈಗ ಸುದೀರ್ಘ ತನಿಖೆಯ ಬಳಿಕ ಶಾಂತನು ಸಿನ್ಹಾ ಘೋಷ್ ಅವರನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ. ಈ ಬಂಧನ ಪಶ್ಚಿಮ ಬಂಗಾಳ ರಾಜಕೀಯ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ತನಿಖೆಯನ್ನ ತಲ್ಲಣವನ್ನ ಸೃಷ್ಟಿಸಿದೆ. ಇನ್ನು ಮೂಲಗಳ ಪ್ರಕಾರ ಕಳೆದ ಕೆಲ ದಿನಗಳಿಂದ ಇಡಿ ಅಧಿಕಾರಿಗಳು ಶಾಂತನು ಸಿನ್ಹಾ ಘೋಷ್ ಅವರನ್ನ ಈಗ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡುತ್ತಾ ಇದ್ರು. ಆದರೆ ತನಿಖೆಗೆ ಸಹಕರಿಸದಂತಹ ಹಿನ್ನೆಲೆಯಲ್ಲಿ ಈಗ ಅವರ ವಿರುದ್ಧ ಲುಕ್ಔಟ್ ನೋಟಿಸ್ ಕೂಡ ಜಾರಿಗೊಳಿಸಲಾಗಿತ್ತು ಎನ್ನಲಾಗಿದೆ. ಇನ್ನು ತನಿಖಾ ವರದಿಯ ಪ್ರಕಾರ ಸೋನಾ ಪಪ್ಪು ಗ್ಯಾಂಗ್ನೊಂದಿಗೆ ಈಗ ನಿಕಟ ಸಂಪರ್ಕ ಹೊಂದಿದ್ದಂತಹ ಡಿಸಿಪಿ ಶಾಂತನು ಸಿನ್ಹಾ ಘೋಷ್ ಗ್ಯಾಂಗ್ ಸದಸ್ಯರಿಗೆ ಪೊಲೀಸ್ ರಕ್ಷಣೆ ಒದಗಿಸ್ತಾ ಇದ್ರು ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಜೊತೆಗೆ ಹಣ ವರ್ಗಾವಣೆ ಪ್ರಕರಣಗಳ ತನಿಖೆಯನ್ನ ದಿಕ್ಕು ತಪ್ಪಿಸ ಹಾಗೂ ಇಲಾಖೆಯ ಮೇಲೆ ಪ್ರಭಾವವನ್ನ ಬೀರುವಂತಹ ಪ್ರಯತ್ನ ಕೂಡ ನಡೆಸಿದ್ರು ಅಂತ ಇಡಿ ಆರೋಪಿಸಿದೆ. ಇನ್ನು ಹೈ ಪ್ರೊಫೈಲ್ ಬಂಧನದಿಂದ ಈಗ ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಮತ್ತಷ್ಟು ಸಂಚಲನ ಸೃಷ್ಟಿಯಾಗಿತ್ತು. ಪ್ರಕರಣದ ತನಿಖೆ ಮುಂದುವರುವಂತೆ ಈಗ ಇನ್ನಷ್ಟು ಮಹತ್ವದ ಮಾಹಿತಿ ಬಹಿರಂಗವಾಗುವಂತಹ ಸಾಧ್ಯತೆ ಇದೆ.